ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ಅವಹೇಳನದ ಹೇಳಿಕೆಯನ್ನು ಕೊಟ್ಟಂತಹ ಎಂಎಲ್ಸಿ ರವಿಕುಮಾರ್ ಅವರಿಗೆ ಹೊಸ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನದ ಆರೋಪ, ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನೋಟಿಸ್ ಅನ್ನು ಕೊಟ್ಟು ರವಿಕುಮಾರ್ ಅವರನ್ನ ವಿಚಾರಣೆಗೆ ಕರೆಯುವಂತಹ ಸಿದ್ಧತೆ ಕೂಡ ನಡೀತಾ ಇದೆ. ರವಿಕುಮಾರ್ ಮಾತನಾಡಿರುವಂತಹ ವಿಡಿಯೋವನ್ನ ಈಗಾಗಲೇ ಪೊಲೀಸರು ಸಂಗ್ರಹಿಸಿದ್ದಾರೆ. ಒರಿಜಿನಲ್ ವಿಡಿಯೋವನ್ನ ಪತ್ತೆ ಮಾಡಿ ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸಲು ಕೂಡ ಸಿದ್ಧತೆ ಆಗ್ತಾ ಇದೆ. ಇವತ್ತು ವಿಡಿಯೋವನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ಎಫ್ಎಸ್ಎಲ್ನಿಂದ ಒಂದು ರವಿಕುಮಾರ್ ಅವರದ್ದೇ ವಾಯ್ಸು ಅಂಥೇಳಿ ಒಂದು ಖಚಿತತೆಯ ವರದಿ ಬಂದ ನಂತರ ರವಿಕುಮಾರ್ ಅವರಿಗೆ ನೋಟಿಸ್ ಕೊಟ್ಟು ಈ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇರ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ.ಟಿ. ರವಿ ಅವರ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ಜಾಮೀನು ರಹಿತ ಸೆಕ್ಷನ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಎಂಎಲ್ಸಿ ರವಿಕುಮಾರ್ ಅವರಿಗೆ ಸಂಕಷ್ಟ ಎದುರಾಗುವಂತಹ ಭೀತಿ ಇದೆ. ಪೊಲೀಸರ ತಂತ್ರಕ್ಕೆ ರವಿಕುಮಾರ್ ಅವರು ಕೂಡ ಒಂದಿಷ್ಟು ಪ್ರತಿತಂತ್ರವನ್ನು ಮಾಡ್ತಾ ಇದ್ದಾರೆ. ಬಂಧನದ ಭೀತಿಯಿಂದ ಕೋರ್ಟ್ಗೆ ರಕ್ಷಣೆ ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಹೈಕೋರ್ಟ್ಗೆ ಎಫ್ಐಆರ್ ರದ್ದು ಮಾಡಬೇಕು ಅಂಥೇಳಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಪೊಲೀಸರು ಬಲವಂತದ ಕ್ರಮವನ್ನು ಕೈಗೊಳ್ಳದಂತೆ ನ್ಯಾಯಾಲಯದ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂಥದ್ದು, ಜಾಮೀನು ರಹಿತ ಸೆಕ್ಷನ್ಗಳನ್ನು ಅದರಲ್ಲಿ ಹಾಕಲಾಗಿದೆ. ಹಾಗಾಗಿ ರವಿಕುಮಾರ್ ಬಹುತೇಕ ನ್ಯಾಯಾಲಯದ ಮೊರೆ ಹೋಗಲೇಬೇಕು, ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಪೊಲೀಸರು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಇದರಿಂದ ರಕ್ಷಣೆ ಕೊಡಿ ಅಂಥೇಳಿ ಕೋರ್ಟ್ನ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಈಗ ನಿಮ್ಮ ವಿರುದ್ಧ ಆರೋಪ ಬಂದಿದೆ ಸರ್. ನಾನು ಅಲ್ಲಿ ಅವತ್ತೇನ್ ಪ್ರೊಟೆಸ್ಟ್ ಆಯ್ತು, ನಾನು ಭಾಷಣನೇ ಮಾಡಿಲ್ಲ. ನಾನು ಆ ರೀತಿ ಡಿರೋಗೇಟರಿ ಸ್ಪೀಚ್ ಮಾಡೇ ಇಲ್ಲ, ಯಾರಿಗೂ ಬೈದೂ ಇಲ್ಲ. ಅವಾಚ್ಯ ಶಬ್ದ ಬಹಳ ಪ್ರಶ್ನೆನೇ ಬರೋದಿಲ್ಲ. ನಾನೇನ್ ಹೇಳ್ದೆ, ಚೀಫ್ ಸೆಕ್ರೆಟರಿ ಅವರು ಬ್ಯುಸಿ ಇದ್ದಾರೆ, ಹಾಗಾಗಿ ಒಂದು ವಾರದಿಂದ ಚಲವಾದಿ ನಾರಾಯಣ ಸ್ವಾಮಿ ಸಿಕ್ಕಿಲ್ಲ ಅಂತ ಹೇಳಿದ್ರು. ಅವ್ರು ಬ್ಯುಸಿ ಇದ್ದಾರೆ, 24 hours ಬ್ಯುಸಿ ಇದ್ದಾರೆ, ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಡೇ ಟೈಮ್ ಅಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾರೆ, ರಾತ್ರಿ ಎಲ್ಲ ಸರ್ಕಾರದ ಕೆಲಸ ಮಾಡ್ತಾರೆ ಅಂತ. ಇದ್ರೊಳಗೆ ಏನ್ ಮಿಸ್ಟೇಕ್ ಇದೆ? ನನಗೆ ಆ ತರದ ಶಬ್ದ ಇದ್ರೆ ನನಗೆ ಬಹಿರಂಗ ಪಡಿಸಕ್ಕೆ. ಹಾಗಾಗಿ ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. 100ಕ್ಕೆ 100 ಆ ತರದ್ ಏನಾರ ಡಿರೋಗೇಟರಿ ಶಬ್ದ ಇದ್ರೆ ಹ್ಯಾಂಗ್ ಮಾಡ್ಕೊಳ್ತೀನಿ ನಾನು, ಬಹಿರಂಗ ಪಡಿಸಕ್ಕೆ.